ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೇ, ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಹೊಸ ವರ್ಷದ ಸಂಭ್ರಮದ ಆಚರಣೆ ಇದೆ. ನಿಜ, ಇದು ಕ್ಯಾಲೆಂಡರ್ ಪರವಾಗಿ ಅಂದರೆ ನಮ್ಮ ಭಾರತೀಯ ಸನಾತನ ಧರ್ಮವನ್ನು ಆಚರಣೆ ಮಾಡುವಂಥ ನಮಗೆಲ್ಲ ಯುಗಾದಿನೇ. ಆದರೂ ಕೂಡ ನಾವು ಭಾರತೀಯರು ಎಲ್ಲರ ಸಂಭ್ರಮ ಆಚರಣೆಯಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ. ಮತ್ತೊಬ್ಬರು ದುಃಖ ಆದಾಗ ಅದರಲ್ಲೂ ಕೂಡ ನಾವು ಪಾಲ್ಗೊಳ್ತೀವಿ. ಮತ್ತೊಬ್ಬರು ಕಷ್ಟ ಆದಾಗ ಅದರಲ್ಲೂ ಕೂಡ ನಾವು ಪಾಲ್ಗೊಳ್ತೀವಿ. ಮತ್ತೊಬ್ಬರು ಸಂತೋಷ ಆದಾಗ ಅದರಲ್ಲೂ ಕೂಡ ನಾವು ಪಾಲ್ಗೊಳ್ತೀವಿ. ಯಾಕೆಂತಂದರೆ ನಮ್ಮ ಮಣ್ಣಿನ ಗುಣನೇ ಹಾಗೆ. ಎಲ್ಲರ ಹಿತವನ್ನು ಬಯಸುವಂಥದ್ದು, ಎಲ್ಲರ ಸುಖವನ್ನು ಬಯಸುವಂಥದ್ದು ಬರೀ ಈ ಭಾರತೀಯರಿಗೆ ಮಾತ್ರ ಇರೋಕ್ಕೆ ಸಾಧ್ಯ ಹೊರತು ಬೇರೆ ಯಾರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೋಡ್ಬಿಟ್ಟಿದ್ದೀವಿ, ಎಲ್ಲರೂ ಮತ್ತೊಬ್ಬರು ಕಷ್ಟದಲ್ಲಿ ಸಂಕಷ್ಟದಲ್ಲಿ ಅಳ್ತಾ ಇದ್ದರೆ, ನೋವಿಂದ ಒದ್ದಾಡ್ತಾ ಇದ್ದರೆ ಅದನ್ನು ನೋಡಿ ಸಂತೋಷ ಪಡುವಂತಾರೆ ಹೊರತು ಅದರಲ್ಲಿ ಭಾಗಿಯಾಗಿ ಅವರ ದುಃಖವನ್ನು ಹೋಗಿಸುವಂಥ ಯಾವುದೇ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಲ್ಲ. ಆದರೆ ಭಾರತೀಯರು ಹಾಗಲ್ಲ. ಪ್ರಪಂಚದ ಯಾವುದೇ ಭಾಗದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ಜನಾಂಗಕ್ಕೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಅದಕ್ಕೆ ನಮ್ಮದೇ ಆದಂಥ ಒಂದು ಸಹಾಯ ಹಸ್ತವನ್ನು ನಾವು ಚಾಚ್ತಾ ಇರ್ತೀವಿ. ಹಾಗೆ ಈ ಹಬ್ಬದಲ್ಲೂ ಕೂಡ ನಾವು ಆಚರಣೆಯಾಗಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಏನು ಅಂತಂದರೆ, ಈ ಹೊಸ ವರ್ಷ ಬಂತು ಅಂತ ತಕ್ಷಣ ನಮ್ಮ ಹಳೆ ಕಷ್ಟಗಳೆಲ್ಲ ಹೋಗ್ಬಿಡುತ್ತೆ ಅಂತ ಅರ್ಥನ? ಖಂಡಿತವಾಗ್ಲೂ ಇಲ್ಲ. ಯಾವ್ಯಾವ ಕಷ್ಟಗಳು, ಯಾವ್ಯಾವ ಬಂಧಗಳು, ಯಾವ್ಯಾವ ಸಂಬಂಧಗಳು, ಯಾವ್ಯಾವ ನೋವು, ಯಾವ್ಯಾವ ನಲಿವು, ಯಾವ ಕಷ್ಟ, ಯಾವ್ಯಾವ ಸಂಕಷ್ಟ, ಯಾವ ನಷ್ಟ, ಅದು ಹಾಗಾಗೇ ಇರುತ್ತೆ. ಬದಲಾವಣೆ ಆಗ್ತಾ ಇರೋದು ಬರೀ ದಿನಾಂಕಗಳು ಮಾತ್ರ, ತಾರೀಖುಗಳು ಮಾತ್ರ. ನಾವು ನಮ್ಮ ಜೀವನದಲ್ಲಿ ಇದ್ದಂತಹ ನೋವುಗಳನ್ನು ಅಳಿಸಿ ಹಾಕಬೇಕು, ಕಷ್ಟಗಳನ್ನು ಅಳಿಸಿ ಹಾಕಬೇಕು, ಅಪಜಯಗಳನ್ನು ಜಯವಾಗಿ ಪರಿವರ್ತನೆ ಮಾಡಬೇಕು, ಬರುವಂಥ ಸರ್ವ ಸಂಕಷ್ಟಗಳನ್ನು ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು ಅಂತ ಅನ್ನೋದಾದರೆ ನಾವು ಹೊಸ ಸಂಕಲ್ಪಗಳನ್ನು ಮಾಡ್ತಾ ಹೋಗಬೇಕು. ಸಂಕಲ್ಪಗಳು ಅಂತಂದರೆ, ನಾನು ಇವತ್ತು ಏನು ಕಷ್ಟಪಡ್ತಾ ಇದ್ದೀನೋ ಇದರಿಂದ ನಾನು ಆಚೆ ಬರಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು? ನಮ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಲ್ಲ, 3 ಮುಖ್ಯ ವಿಚಾರಗಳಲ್ಲಿ ಭಗವದ್ಗೀತೆ ಇದೆ. ಯಾವ್ದು ಅಂತಂದರೆ, ಒಂದು ಭಕ್ತಿ, ಮತ್ತೊಂದು ಜ್ಞಾನ, ಮಗದೊಂದು ಕ್ರಿಯಾ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹೇಳೋಂಥದ್ದು. ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಯಾವುದೇ ವಿಚಾರದ ಬಗ್ಗೆ ಅದನ್ನು ಪಡಿಬೇಕು ಅಂತ ಅನ್ನೋದಾದರೆ ಭಕ್ತಿ ಬೇಕು ಅಂತ. ದೇವರನ್ನು ಪಡಿಬೇಕಂದ್ರೆ ನನಗೆ ಭಕ್ತಿ ಬೇಕು. ಆ ಭಕ್ತಿ ಒಂದಿದ್ದರೆ ಸಾಲದು. ಆ ಭಕ್ತಿಯನ್ನು ಮುಕ್ತಿಯನ್ನಾಗಿ, ಸಿದ್ಧಿಯನ್ನಾಗಿ ಪಡ್ಕೋಬೇಕು ಅಂತ ನನಗೆ ಸರಿಯಾದ ಜ್ಞಾನ ಬೇಕು. ಯಾವ ರೀತಿಯಲ್ಲಿ ಭಗವಂತನನ್ನು ನಾನು ಆಚರಣೆ ಮಾಡೋದ್ರಿಂದ, ಪ್ರಾರ್ಥಿಸೋದ್ರಿಂದ, ಧ್ಯಾನಿಸೋದ್ರಿಂದ ಭಗವಂತ ನನಗೆ ಸಿಗ್ತಾನೆ ಅನ್ನುವಂಥ ಒಂದು ಜ್ಞಾನ ನಮಗೆ ಇರಬೇಕು. ಇಷ್ಟೇ ಸಾಕ. 3ನೇದು ಕ್ರಿಯಾ, ಅಂದರೆ ಪ್ರಾಕ್ಟಿಕಾಲಿಟಿ. ನಮ್ಮ ಜೀವನದಲ್ಲಿ ನಾವು ಕ್ರಿಯೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಏನೇ ಆಗಲಿ, ನನಗೆ ದುಡಿಮೆ ಬೇಕು, ಕೆಲಸ ಮಾಡಲೇಬೇಕು. ಆ ಕೆಲಸ ಮಾಡಬೇಕಿರೋಂಥ ಜ್ಞಾನ ಬೇಕೇ ಬೇಕು. ಯಾತಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಇದನ್ನು ಪಡೆಯೋದಕ್ಕೋಸ್ಕರ. ಅದ್ರ ಮೇಲೆ ನನಗೆ ಭಕ್ತಿ ಇರಬೇಕು. ಈ ಭಕ್ತಿ, ಜ್ಞಾನ, ಕ್ರಿಯಾ 3 ಸೇರಿದಾಗ ಮಾತ್ರ ಜೀವನದಲ್ಲಿ ಸರ್ವವನ್ನು ಪಡೆಯುವಂತಹ, ಸರ್ವ ಸೌಭಾಗ್ಯಗಳನ್ನು ಪಡೆಯುವಂತಹ ಯೋಗ್ಯತೆ ನಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ 2024ನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕೂಡ ಈ ರೀತಿ ಒಂದು ಸಂಕಲ್ಪವನ್ನು ಮಾಡೋಣ. ಜೀವನದಲ್ಲಿ ಬೇಕಾಗಿರೋದನ್ನು ಪಡಿತಾ ಹೋಗೋಣ. ಓಕೆ, ರೈಟ್. ಇವತ್ತು ಏನು ಅಂತ ಅನ್ನೋದಾದಾಗ ಮೊಟ್ಟ ಮೊದಲಾಗಿ ಒಂದು ವಾಸ್ತು ಟಿಪ್ಸನ್ನು ಕೊಟ್ಬಿಡ್ತೀನಿ. ಏನು ಅಂತಂದರೆ, ಮನೆಯ ಪೂರ್ವ ಭಾಗದಲ್ಲಿ ಆಲದ ಮರದ ಚಿತ್ರವನ್ನು ಒಂದು ಗೋಲ್ಡನ್ ಕಲರ್ ಫ್ರೇಮಲ್ಲಿ ಮಾಡಿ ಇಡೋದ್ರಿಂದ ಆಗುವಂಥ ಲಾಭಗಳೇನೇನು ಅಂತ ತಿಳ್ಕೊಳ್ಳೋಣ. ಏನೇನು ಅಂತಂತಂದರೆ, ಮೊಟ್ಟ ಮೊದಲಾಗಿ ನಮಗೆ ಈ ಆಲದ ಮರ ನೋಡಿದ್ವಲ್ಲ, ಒಂದು ಕಡೆಯಿಂದ ಬೆಳೆದು ಹಾಗೆ ಮೇಲ್ಗಡೆಯಿಂದ ಎಲ್ಲನೂ ಕೂಡ ಬ್ರಾಂಚ್ಗಳು ಬೆಳೆದು ಅದರಿಂದ ರೂಟ್ಗಳು ಬೆಳೆದು ಯಥೇಚ್ಛವಾಗಿ ಒಂದು ಆಲದ ಮರ ಹಾಕಿಬಿಟ್ರೆ ಸಾಕು, 3-3.5 ಕಿಲೋಮೀಟರ್ ತನಕ ಹೊರಟುಬಿಡುತ್ತೆ. ನಮ್ಮ ದೊಡ್ಡ ಆಲದ ಮರ 3.5 ಕಿಲೋಮೀಟರ್ ತನಕ, ಅದು 3.5 ಎಕರೆ ತನಕ ಇದೆಯಂತೆ. 3.5 ಎಕರೆ ತನಕ ಇರುವಂಥ ಒಂದೇ ಒಂದು ದೊಡ್ಡ ಆಲದ ಮರ ಈ ಪ್ರಪಂಚದಲ್ಲಿ ಯಾವುದು ಅಂತಂದರೆ ನಮ್ಮ ಬೆಂಗಳೂರಿನ ಬಹಳ ಹತ್ತಿರದಲ್ಲಿ ಇರುವಂಥ 18-20 ಕಿಲೋಮೀಟರ್ ದೂರದಲ್ಲಿರುವಂಥ ದೊಡ್ಡ ಆಲದ ಮರ ಈ ಜಾಗದಲ್ಲಿದೆ. ಯಾಕೆ? ಅದು ತಾನು ಮಾತ್ರ ಬೆಳೆಯೋದಿಲ್ಲ, ಬೇರೆದಕ್ಕೂ ಕೂಡ ಬೆಳೆಯೋದಕ್ಕೆ ಅನುವನ್ನು ಮಾಡಿಕೊಡುತ್ತೆ. ಹಾಗೆಯೇ ನಾವು ಬೇರೆಯವ್ರ ಜೊತೆ ಕೂಡ ನಮ್ಮ ಅನುಬಂಧವನ್ನು ಬೆಳೆಸ್ತಾ ಹೋಗಬೇಕಾಗುತ್ತೆ. ಮತ್ತೊಂದು, ಪ್ರಪಂಚದಲ್ಲಿ ಯಾರಿಗೆ ಪ್ರಪಂಚ ಜ್ಞಾನ ಇದ್ದು ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಉತ್ತಮರಾದಂಥ ಸ್ನೇಹಿತರನ್ನು ಹೊಂದಿರ್ತಾರೋ ಅವರಿಗೆ ಜೀವನದಲ್ಲಿ ಎಂಥ ಕಷ್ಟ ಸಂಕಷ್ಟ ಬಂದರೂ ಕೂಡ ಅವರಿಗೆ ಆ ವಿಚಾರದಲ್ಲಿ ಅವರಿಗೆ ಸಹಾಯವನ್ನು ಮಾಡಿ ಅವ್ರನ್ನ ಕಾಪಾಡುವಂಥ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ನಾವು ಸಮಾಜಮುಖಿಯಾಗಿ ಬೆಳಿಬೇಕು. ನನಗೆ ಹೆಚ್ಚಿನ ಕಾಂಟ್ಯಾಕ್ಟ್ಸ್ಗಳು ಬೇಕಾಗುತ್ತೆ. ಹಾಗೆ ನಮ್ಮ ಮನೆಯ ಗಂಡಿಗಾಗಲಿ ಅಥವಾ ಹೆಣ್ಣಿಗಾಗಲಿ ಉತ್ತಮವಾದಂಥ ಸಂಬಂಧ ಬೇಕು ಅಂತ ಅನ್ನೋದಾದರೆ ಮನೆಯ ಪೂರ್ವ ಭಾಗದಲ್ಲಿ ಆಲದ ಮರದ ಒಂದು ಚಿತ್ರವನ್ನು ಇಟ್ಟು ಪ್ರತಿದಿನ ಅದನ್ನು ನೋಡ್ತಾ
ಒಂದು ಸಂಕಲ್ಪ ಮಾಡಿ ಹಾಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋಯ್ತು ಅಂದರೆ ಉತ್ತಮವಾದಂಥ ಸಂಬಂಧಗಳು ಬಂದೇ ಬರ್ತವೆ, ಸಿಕ್ಕೇ ಸಿಗ್ತವೆ. ಓಕೆ, ಸೊ ಇದನ್ನು ಮಾಡ್ಕೊಳ್ಳಿ. ಮತ್ತೊಂದು ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದ್ದಾರೆ, ದಕ್ಷಿಣ ಆಗ್ನೇಯದಲ್ಲಿ ಪೂಜಾ ಮನೆ ಇಟ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ. ದಕ್ಷಿಣ ಮನೆ ಆಗ್ನೇಯದಲ್ಲಿ ಪೂಜಾ ಮನೆ ಇಟ್ಕೊಳ್ಳೋದು ತಪ್ಪೇನೂ ಅಲ್ಲ. ಆದರೆ ನೀವು ಯಾರ ಆರಾಧಕರಾಗಿದ್ದರೆ ನಿಮಗೆ ಇದರ ಫಲ ತುಂಬ ಚೆನ್ನಾಗಿ ಬರುತ್ತೆ ಅಂತಂದರೆ ದಕ್ಷಿಣ ಆಗ್ನೇಯದಲ್ಲಿ ನೀವು ಚಾಮುಂಡಿ ಆಗಿರ್ಬೋದು, ಚಾಮುಂಡಿ ಆಗಿದ್ದರೆ ಬಹಳ ಒಳ್ಳೆಯದು. ಹಾಗೆ ಕಾಲಭೈರವ ಒಳ್ಳೆಯದು, ಹಾಗೆಯೇ ಆಂಜನೇಯ ಬಹಳ ಒಳ್ಳೆಯದು. ಈ ರೀತಿಯೆಲ್ಲ ಮಾಡ್ಕೊಳ್ಳೋದು ಅಂದರೆ ಇಂಥ ದೇವರುಗಳು ನಿಮ್ಮ ಮನೆ ದೇವರಾಗಿರ್ಬೋದು, ಅಥವಾ ನಿಮ್ಮ ಆರಾಧ್ಯ ದೈವ ಆಗಿರ್ಬೋದು, ಅಥವಾ ನಿಮ್ಮ ಮನೋದೈವ ಆಗಿರ್ಬೋದು, ಇಂಥವ್ರನ್ನ ಯಾರಾದರೂ ಆದರೆ ಸೌತ್ ಈಸ್ಟಲ್ಲಿ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಇದನ್ನು ಇಡೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲಗಳಾಗುತ್ತೆ. ಮತ್ತೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಏನು ಅಂತಂದರೆ ನಿಮಗೆ ಅಲ್ಲೇ ಇರೋದು ಅನುಕೂಲ ಅಂದರೆ ಅಲ್ಲಿ ಇಟ್ಕೊಳ್ಳಿ. ಆದರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಮನೆಯ ಒಳಗಡೆ ಬರ್ಬೇಕಾದ್ರೆ ಏನು ಮಾಡಿ ಅಂತಾರೆ, ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತಲ್ಲ, ಮೇನ್ ಡೋರ್ ಮೇಲ್ಗಡೆಗೆ ಬೇಕಾದ್ರೆ ನೀವು ಒಂದು ದೇವರ ಫೋಟೋವನ್ನು ಇಟ್ಟು, ಅಥವಾ ವಿಗ್ರಹ ಆದರೆ ವಿಗ್ರಹ ಇಡ್ಬೋದು, ಏನು ಬೇಕಾದ್ರೂ ನಿಮ್ಮ ಅನುಕೂಲ ಇಟ್ಟು ಹೋಗ್ತಾ ಅದಕ್ಕೊಂದು ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಭಗವಂತ ನನಗೆ ಎಲ್ಲದನ್ನು ಒಳ್ಳೆಯದನ್ನೇ ಮಾಡಪ್ಪ ಅಂತ ಕೇಳಿಕೊಂಡು ಹೊರಗಡೆ ಹೋಗುವಂಥದ್ದು. ಹಾಗೆ ಒಳಗೆ ಬರ್ತಾ ಇದ್ದಂಗೆ ಆ ಭಗವಂತನ ಹೊಟ್ಟೆ ತಿರುಗಿ ನೋಡಿಬಿಟ್ಟು ಒಂದು ಥ್ಯಾಂಕ್ಸನ್ನು ಹೇಳಿಕೊಂಡು ಧನ್ಯವಾದಗಳನ್ನು ತಿಳಿಸ್ತಾ ಇಂತಹ ಸುಂದರವಾದಂತಹ ಉತ್ತಮವಾದಂಥ ಜೀವನ ಕೊಟ್ಟಿರೋದಕ್ಕೋಸ್ಕರ, ನನ್ನ ಜೀವನದಲ್ಲಿ ಬೇಕಾಗಿರೋದನ್ನು ಸಾಧಿಸುವಂಥ ಶಕ್ತಿ ಸಾಮರ್ಥ್ಯ ಚೈತನ್ಯವನ್ನು ಕೊಟ್ಟಿರೋದಕ್ಕೋಸ್ಕರ ನಿನಗೊಂದು ಥ್ಯಾಂಕ್ಸ್ ಅಂತ ಹೇಳಿಕೊಂಡು ನನ್ನ ಕುಟುಂಬವನ್ನು ಕಾಪಾಡುವಂಥ ಶಕ್ತಿ ಮತ್ತು ಆಶೀರ್ವಾದ ನಿನ್ನಿಂದ ಬರಲೇಬೇಕು ನನಗೆ ಅಂತ ಕೇಳಿಕೊಂಡು ಹೋಗ್ತಾ ಹೋಗಿ. ಇದು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ತೊಂದರೆಗಳನ್ನು ಆಗೋದಿಲ್ಲ. ಮನೆಯ ಮೂಲಕ ಹೋಗ್ಬೇಕಾದ್ರೆ ಇದನ್ನು ಕೇಳ್ಕೊಂಡು ಹೋಗಿ ಬರ್ತಾನೋ ಒಂದು ಥ್ಯಾಂಕ್ಸ್ ಹೇಳ್ತಾ ಬನ್ನಿ, ಹೋಗ್ತಾ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಇದನ್ನು ಮಾಡ್ಕೊಳ್ಳಿ. ಓಕೆ, ರೈಟ್. ಮತ್ತೊಬ್ಬರು ಏನು ಕೇಳಿದ್ದಾರೆ ಅಂದರೆ ಈ ಕಾರ್ನರ್ ಸೈಟ್ಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ನಾನು ಇದಕ್ಕೊಂದು ಸಣ್ಣದಾದಂಥ ಚಿತ್ರಗಳನ್ನು ಕೊಡ್ತೀನಿ. ಏನು ಅಂತಂದರೆ ಯಾವ ಭಾಗದಲ್ಲಿ ಕಾರ್ನರ್ಗಳು ಇತ್ತು ಅಂತಂದರೆ ನಿಮಗೆ ಒಳ್ಳೆಯದು ಅಂತ. ಒಂದು ನಾರ್ತ್ ಈಸ್ಟ್ ಕಾರ್ನರ್ ತುಂಬ ಒಳ್ಳೆಯದು. ಹಾಗೆಯೇ ಈ ರೋಡ್ ಹಿಟ್ಗಳು ಹೊಡಿತಾ ಇರುತ್ತಲ್ಲ, ಎಲ್ಲಿಂದ ರೋಡ್ ಹಿಟ್ ಹೊಡೆದ್ರು ಒಳ್ಳೆಯದು ಅನ್ನೋದನ್ನು ಈ ಚಿತ್ರದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೋಡ್ಕೊಳ್ಳಿ. ಈ ರೀತಿ ನಿಮಗೆ ಮನೆಗಳು ಸಿಕ್ತು ಅಂದರೆ ಭಾಳ ಒಳ್ಳೆಯದು, ಅಥವಾ ಸೈಟ್ಗಳು ಸಿಕ್ಕಿದ್ರು ಒಳ್ಳೆಯದು. ಅದು ಬಿಟ್ಟು ಬೇರೆ ಯಾವುದೇ ಕಾರ್ನರ್ಗೆ ಬಂದರೂ ಕೂಡ ಅಷ್ಟು ಸಮಂಜಸ ಅಲ್ಲ. ಆದರೆ ಅದಕ್ಕೆ ಪರಿಹಾರ ಇಲ್ವಾ? ಖಂಡಿತವಲ್ಲ ಪರಿಹಾರ ಇದೆ. ಆ ಥರ ಏನಾದರೂ ಇದ್ದಾಗ ನಿಮಗೆ ಬಂದಾಗ, ಆ ಥರ ಬಂದಾಗ ನೀವು ನನ್ನ ಪ್ರಶ್ನೆ ಕೇಳಿದಾಗ ಖಂಡಿತವಲ್ಲ ಅದಕ್ಕೆ ಬೇಕಾಗಿರೋಂಥ ಸೊಲ್ಯೂಷನ್ಸ್ ಅಥವಾ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಾನು ಸೂಚಿಸ್ತಾ ಹೋಗ್ತೀನಿ. ಬಟ್ ಈಗ ಯಾವ್ಯಾವ ಕಡೆಯಿಂದ ರೋಡ್ ಹಿಟ್ಟು ಹೊಡಿತಾ ಇದ್ದರೆ ಆ ಕಾರ್ನರ್ ಭಾಗ ಚೆನ್ನಾಗಿರುತ್ತೆ ಅನ್ನೋದನ್ನು ಒಂದು ಚಿತ್ರದ ಮೂಲಕ ಕಳಿಸ್ಕೊಟ್ಬಿಡುತ್ತೆ. ಅದನ್ನು ನೋಡ್ಕೊಳ್ಳಿ. ಅದರ ಪ್ರಕಾರ ನೀವು ಸೈಟನ್ನು ನೋಡ್ಕೋಬೇಕಾದ್ರೆ, ಮನೆ ನೋಡ್ಕೋಬೇಕಾದ್ರೆ ಆ ರೀತಿ ನೋಡಿ ತೊಗೊಳ್ಳೋಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದು. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.